ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥವರೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೆಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚಿಕ್ಕವರಿರುವಂಥ ಸಮಯದಲ್ಲಿ ರಾತ್ರಿ ಕರೆಂಟ್ ಹೋಗ್ಬಿಡುತ್ತೆ ಸಡನ್ನಾಗಿ. ಒಬ್ಬರೇ ಇರ್ತೀವಿ. ಒಬ್ಬರೇ ಇರುವಂಥ ಸಮಯದಾಗ ಏನಾದರೂ ಸಡನ್ನಾಗಿ ಸೌಂಡ್ ಆಗಿಬಿಟ್ರೆ, ಸರಿಯಾಗಿ ಕೂತ್ಕೊಳ್ರಿ, ಸಡನ್ನಾಗಿ ಏನಾದರೂ ಸೌಂಡ್ ಆಗಿಬಿಟ್ರೆ, ಒಬ್ಬರೇ ಇದ್ದರೆ ನಮಗೇನಾಗುತ್ತೆ, ಭಯ ಆಗ್ಬಿಡುತ್ತೆ. ನಮ್ಮ ಸಂಗಡ ಜೊತೆಗೆ ಯಾರಾದರೂ ಇದ್ದರೆ ನಾವೇನಾಗಲ್ಲ, ಭಯ ಎನ್ನುವಂಥದ್ದು ಪಡಲ್ಲ. ಕರೆಂಟ್ ಹೋದಂಥ ಸಮಯದಲ್ಲಿ, ಸಡನ್ನಾದಂಥ ಭಯ ಆದಂಥ ಸಮಯದಲ್ಲಿ ನಮ್ಮ ಸಂಗಡ ನನ್ನ ತಂದೆಯಾಗಿರಲಿ, ನನ್ನ ತಾಯಿಯಾಗಿರಲಿ ಪಕ್ಕದಲ್ಲೇ ಇದ್ದರೆ, ಅವರ ಧ್ವನಿ ನಮಗೆ ಕೇಳಿಸ್ತಾ ಇದ್ದರೆ ನಮಗೆ ಏನಿರೋದಿಲ್ಲ, ಭಯ ಎನ್ನುವಂಥದ್ದು ಇರುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಂದರೆ, ದೇವರು ನಮ್ಮ ಸಂಗಡ, ನಮ್ಮ ಜೊತೆಗೆ ಸ್ನೇಹಿತನಾಗಿ ಇರುವಂಥ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವಿರುವಾಗ ಕೆಲವೊಂದು ಸಂದರ್ಭದಲ್ಲಿ ತಂದೆ ತಾಯಿಗಳು ನಮ್ಮನ್ನು ಕೈಯನ್ನು ಬಿಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ತಂದೆ ತಾಯಿಯನ್ನು ದೂರ ತಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಸ್ನೇಹಿತರು ಕೈ ಬಿಡ್ತಾರೆ, ಬಂಧುಗಳು ಕೈ ಬಿಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಕುಟುಂಬದವರೇ ಏನು ಮಾಡ್ತಾರೆ, ಕೈ ಬಿಡ್ತಾರೆ. ಆದರೆ ದೇವರು ಎಂದಿಗೂ ಕೂಡ ಯಾವತ್ತು ತನ್ನನ್ನು ನಂಬಿದಂಥ ಮಕ್ಕಳನ್ನು ಆತ ಕೈ ಬಿಡಲಾರದಂಥ ದೇವರಾಗಿದ್ದಾನೆ. ಅವರ ಸಂಗಡ ಇರುವಂಥ ದೇವರಾಗಿದ್ದಾನೆ, ಜೊತೆಗೆ ಇರುವಂಥ ದೇವರಾಗಿದ್ದಾನೆ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಹೀಗೆ ಒಬ್ಬ ವ್ಯಕ್ತಿ, ಆತನ ಹೆಸರು ಏನಂದರೆ ಪೌಲನು. ಆತನು ದೇವರ ಸುವಾರ್ಥ ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ಅನೇಕ ಜನರು ಆತನ ಸಂಗಡ ಇದ್ದು ಆತನಿಗೆ ಬೆನ್ನಿಗೆ ಚೂರಿಯನ್ನು ಹಾಕಿ ದೇವರು ಮಾಡಿದಂಥ ಮೇಲುಗಳನ್ನು ಮರೆತು ಲೋಕದ ಕಡೆಗೆ ಅವರು ಹೋದಂಥವರಾಗಿ ಬಲಹೀನರಾಗಿ ಆತನನ್ನು ಬಿಟ್ಟು ಏನಾಗ್ಬಿಟ್ರು, ಕೆಲವು ಸಂದರ್ಭದಲ್ಲಿ ಹೋಗ್ಬಿಟ್ರು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಣ ಇದ್ದಾಗ ಇರುವಂಥ ಸ್ನೇಹಿತರು ಹಣವಿಲ್ಲದ ಸಂದರ್ಭದಲ್ಲಿ ನಮ್ಮ ಬಳಿಯಲ್ಲಿ ಇರೋದಿಲ್ಲ. ಹಣ ಇದ್ದಾಗ ಜೇನೋಣ ಹೆಂಗೆ ಮುಕ್ಕರ್ಕೊಂತಾವ ಅದರಂಗೆ ಮುಕ್ಕರ್ಕೊಂಡಿರ್ತಾರೆ. ಶ್ರೀಮಂತರಿಗೆ ಭಾಳ ಸ್ನೇಹಿತರಂತೆ ಸತ್ಯವೇದ ಹೇಳುತ್ತೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ತಿಳಿಸ್ತಾ ಇದೆ, ಎಲ್ಲ ಮನುಷ್ಯರು ನನ್ನನ್ನು ಕೈ ಬಿಟ್ಟರು, ಎಲ್ಲ ಜನರು ನನ್ನನ್ನು ತೊರೆದು ಬಿಟ್ಟರು, ಆದರೆ ಕರ್ತನು ನನ್ನ ಬಳಿಯಲ್ಲಿ ಇದ್ದ, ಕರ್ತನು ನನ್ನ ಸಂಗಡ ಇದ್ದ, ದೇವರು ನನ್ನ ಕೈಯನ್ನು ಬಿಡಲಿಲ್ಲ ಎಂಬುದಾಗಿ ಪೌಲನು ಸಾಕ್ಷಿ ಕೊಡ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡಿದಾಗ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ, ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕೈ ಬಿಟ್ಟರು ಕೂಡ ಯಾರು ಕೈ ಬಿಡಲಿಲ್ಲಂತೆ, ಪೌಲನನ್ನು ದೇವರು ಕೈ ಬಿಡಲಿಲ್ಲ. ನಮ್ಮನ್ನು ಕೂಡ ದೇವರು ಏನು ಮಾಡಲ್ಲ, ಕೈ ಬಿಡೋದಿಲ್ಲ. ನಮ್ಮನ್ನು ಕೈ ಹಿಡಿದು ಆತ ನಡೆಸ್ತಾನೆ. ಯಾಕೆ ಆತ ನಮ್ಮ ಸಂಗಡ ಇರ್ತಾನಂದರೆ ನಮ್ಮನ್ನು ಬಲಪಡಿಸೋದಕ್ಕೋಸ್ಕರವಾಗಿ. ಯಾಕೆ ಈ ಪ್ರಾರ್ಥನೆ ಕೂಟಗಳು ಅಂತಂದರೆ, ದೇವರು ಬರುವಂಥ ಕಾಲ ಏನಾಗಿದೆ ರೀ, ಸಮೀಪವಾಗಿದೆ. ದೇವರು ಹೋದಂಥ ಆತನು ಏನಂತ ಹೇಳಿದನತ, ನಾನು ಪುನಃ ಬರುತ್ತೇನೆ. ಯಾಕೆ ಬರ್ತಾನತ, ಕಾಳುಗಳನ್ನು ತೆಗೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ, ಬೆಳೆಯನ್ನು ತೆಗೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ. ಆತನನ್ನು ನಂಬಿದಂಥ ಮಕ್ಕಳೇ ಏನಾಗಿದ್ದಾರೆ, ಬೆಳೆಗಳಾಗಿದ್ದಾರೆ, ಕಾಳುಗಳಾಗಿದ್ದಾರೆ. ಅವ್ರನ್ನ ಏನು ಮಾಡ್ತಾನೆ, ಕರ್ಕೊಂಡು ಪರಲೋಕಕ್ಕೆ ಹೋಗ್ತಾನೆ. ಪ್ರಿಯರೇ, ಒಟ್ಟು ತಾಳು ಆಗಿರುವಂಥದ್ದು ನೀವೇನು ಮಾಡ್ತೀರಿ, ಏನು ಮಾಡ್ತೀರಿ, ಬಿಸಾಡ್ತೀರಿ. ಏನು ಮಾಡ್ತೀರಿ, ಅದನ್ನು ಒಟ್ಟನ್ನು ಏನು ಮಾಡ್ತೀರಿ, ನೀವು ಸುಟ್ಟು ಬಿಡ್ತೀರಿ. ಅದರಂಗೆ ನಂಬಲಾರದವರೆಲ್ಲರೂ ಕೂಡ ಏನಾಗ್ತಾರೆ, ಅಗ್ನಿ ನರಕಕ್ಕೆ ಗುರಿ ಆಗ್ತಾರೆ. ಪ್ರಿಯರಲ್ಲಿ, ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಪೌಲನ ಸಂಗಡ ಇದ್ದು ಪೌಲನನ್ನು ಬಲಪಡಿಸಿದರು. ಅನೇಕ ಸಾರಿ ಈ ಲೋಕದ ಅಪವಾದಿ
ಕಳ್ಳನು, ನಮಗೆ ರೋಗವನ್ನು ತರುವಂಥವನು, ಆ ಸೈತಾನನನ್ನು ದೇವರು ಏನು ಮಾಡ್ತಾ ಇದ್ದಾರೆ, ನಮ್ಮ ಬಳಿಗೆ ಸೋಕಲಾರ್ದಾಗೆ, ನಮ್ಮ ಹತ್ರಕ್ಕೆ ಬರಲಾರ್ದಾಗೆ, ನಮ್ಮನ್ನು ಸೈತಾನನ ಬಾಯಿಯಿಂದ, ಅವನ ಕಪಿಮುಷ್ಟಿಯಿಂದ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾನು ಒಳಬಳ್ಳಾರಿಯಲ್ಲಿ ಒಂದು ಬ್ಯಾಂಕಿಗೆ ಹೋಗಿದ್ದೆ, ಇರೋದು ಒಂದೇ ಬ್ಯಾಂಕ್ ಅಲ್ಲರಲ್ಲಿ, ನೋಡಿದಿರಿ ನೀವು ಭಾಳ ಜನರು. ಹಲ್ಲೆಲೂಯಾ. ಮೊದಲು ಅದಕ್ಕೆ ಕೃಷ್ಣ ಬ್ಯಾಂಕು ಅಂತಿದ್ರು, ಆಮೇಲೆ ಪ್ರಗತಿ ಬ್ಯಾಂಕ್ ಆಯಿತು, ಆಮೇಲೆ ಕೃಷ್ಣ PKGB, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಆಯಿತು. ಇವಾಗ ಏನು ಮಾಡಿದ್ದಾರೆ ಹೆಸರು, ಅದಕ್ಕೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಮಾಡಿದ್ದಾರೆ, KGB ಅಂತೇಳಿ. ಹಲ್ಲೆಲೂಯಾ. ಅಲ್ಲಿ ಹೋದಂಥ ಸಮಯದಲ್ಲಿ ಪ್ರಿಯ ಹೈದರಾಬಾದಲ್ಲಿದ್ಲು, ಆಕೆಗೆ ದುಡ್ಡು ಹಾಕೋದಕ್ಕೋಸ್ಕರವಾಗಿ, ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರವಾಗಿ ಹೋದಂಥ ಸಮಯದಲ್ಲಿ ಮ್ಯಾನೇಜರ್ ಹತ್ರದಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದ. ಆತನು ನನಗೆ ಪರಿಚಯ ಇರುವಂಥ ವ್ಯಕ್ತಿ, ನಮ್ಮ ಊರಿನ ವ್ಯಕ್ತಿ ಆಗಿದ್ದ. ಆತನು ಯಾವಾಗ ನನ್ನನ್ನು ನೋಡಿದನೋ, ನನಗೆ ಭಾಳ ಮ್ಯಾನೇಜರ್ ಭಾಳ ಹತ್ತಿರದ ನನ್ನ ಸಂಬಂಧಿಕ ಎನ್ನುವ ರೀತಿಯಲ್ಲಿ ಆತ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದರೆ ನನಗೆ ಭಾಳ ಹತ್ತಿರ ಯಾರು, ಮ್ಯಾನೇಜರ್, ನನಗೆ ಭಾಳ ಸಮೀಪದಲ್ಲಿರುವಂಥವ್ರು ಯಾರು, ಮ್ಯಾನೇಜರ್ ಅಂತೇಳಿ ಆತ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ. ನಾನು MLA ಊರಿನತ್ತ, ನಾನು MLA ಊರಿನಿಂದ ಇರುವಂಥ ವ್ಯಕ್ತಿ, ನಾನು ಏನಾದರೂ ಕೇಳಿದರೆ ಮ್ಯಾನೇಜರ್ ನನಗೆ ಸಹಾಯ ಮಾಡಿ ಕೊಡ್ತಾನೆ ಅಂಥೇಳಿ ಆತನು ಏನೆಲ್ಲ ಮಾತುಗಳನ್ನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ. ಲೋಕದ ಪ್ರಕಾರವಾಗಿ ನಾವು ಹೇಳಬೇಕಾದ್ರೆ ಏನಂತೀವ್ರಿ, ಪೋಸ್ ಕೊಡ್ತಾರೆ ಅಂತ ಹೇಳ್ರಿ, ಪೋಸ್ ಕೊಡ್ತಾರೆ ಅಂತೀವಲ್ಲ, ಅದರಂಗೆ ಪೋಸ್ ಕೊಡೋದಕ್ಕೆ ಪ್ರಾರಂಭ ಮಾಡಿದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಗೆ ಗೊತ್ತಿಲ್ಲ, ಆ ಮ್ಯಾನೇಜರ್ ಆತನಿಗಿಂತ ಹೆಚ್ಚಾಗಿ ನನಗೂ ಕೂಡ ಪರಿಚಯ ಇರುವಂಥವರೇ ಆಗಿದ್ದಾರೆ. ಯಾಕಂದ್ರೆ ಅವರು ಆಂಧ್ರದವರು, ಅವ್ರ ಹೆಸರು ರವಿ ಎಂಬುದಾಗಿ ಇತ್ತು ಪ್ರಿಯರು, ಇವಾಗಲೂ ಕೂಡ ಅವರೇ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಬ್ಬ ವ್ಯಕ್ತಿ ನೋಡ್ರಿ, ದೇವರು ತನ್ನ ಸಂಗಡ ಇರುವಂಥದ್ದನ್ನು ಆತ ಮರಿತಾನೆ. ಮನುಷ್ಯರು ತಮ್ಮ ಸಂಗಡ ಇದ್ದರೆ ಎಲ್ಲ ಕಾರ್ಯಗಳು ಆಗಿಬಿಡುತ್ತೆ ಎಂಬುದಾಗಿ ಆತ ನೆನೆಸ್ತಾನೆ ಪ್ರಿಯರೇ. ಆದರೆ ಜೀವ ಯಾರ ಕೈಯಲ್ಲಿದೆ, ಆಶೀರ್ವಾದ ಯಾರ ಕೈಯಲ್ಲಿದೆ, ನಮ್ಮನ್ನು ಮೇಲಕ್ಕೆ ತರುವಂಥದ್ದು ಯಾರ ಕೈಯಲ್ಲಿದೆ, ಅದು ದೇವರ ಕೈಯಲ್ಲಿ ಮಾತ್ರ ಇರುವಂಥದ್ದು. ನಾವು ಪ್ರಾರ್ಥನೆ ಮಾಡಿದರೆ ದೇವರು ಎಂತಹ ಮನುಷ್ಯರ ಮನಸ್ಸುಗಳನ್ನಾಗಿ ಮಾರ್ಪಡಿಸಿ ಏನು ಮಾಡ್ತಾರೆ, ಆಶೀರ್ವಾದವನ್ನು ಮಾಡ್ತಾರೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಅನೇಕ ಸಂದರ್ಭದಲ್ಲಿ ಭಕ್ತರ ಜೀವಿತದಲ್ಲಿ ಎಂತಹ ಕಾರ್ಯಗಳು ನಡೀತೇವೆ ಅಂದರೆ, ಇವಾಗಲೇ ನಾನು ಸತ್ತೋಗ್ಬಿಡ್ಲಾ ಎನ್ನುವಂಥ ಒಂದು ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಅವಾಗ ಬರ್ತಾ ಇರ್ತವೆ. ಅನೇಕರ ಜೀವಿತದಲ್ಲಿ ಒಬ್ಬ ವ್ಯಕ್ತಿ ಒಂದು ಸಾರಿ ಆದರೂ ಕೂಡ ಅಂತಹ ಒಂದು ನಿರ್ಧಾರಕ್ಕೆ ಹೋಗಿರ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ಚಿಕ್ಕವರಿರ್ಬೇಕಾದ್ರೆ ಅಪ್ಪ ಅಮ್ಮ ಏನಾದರೂ ಬೈದು ಬಿಟ್ರೆ ಏನು ಅನಿಸ್ತದೆ, ಹೋಗಿ ಸತ್ತೋಗ್ಬಿಡ್ಲನಪ್ಪ ಅನಿಸ್ಬಿಡುತ್ತೆ ಚಿಕ್ಕ ಮಕ್ಕಳಿಗೆ. ಅಲ್ಲೆಲ್ಲ ಅನಿಸುತ್ತೋ ಇಲ್ಲ, ಮನುಷ್ಯರಾದ್ರೆ ಎಲ್ಲರಿಗೂ ಕೂಡ ಅನಿಸುತ್ತೆ. ಅಲ್ಲೆಲ್ಲ ಯಾಕನ ಬೈತಾರ, ಏನನ್ನ ಆಗವಲ್ತು ನೋಡಿ ಇವ್ರಿಗೆ ಅಂತ ಮತ್ತೆ ಶಾಪಗಳನ್ನು ಹಾಕ್ತಾ ಇರ್ತೀವಿ ನಾವು ಮನಸ್ಸಲ್ಲಿ. ಅಲ್ಲೆಲ್ಲ ಪ್ರೈಸ್ ದಿ ಲಾರ್ಡ್. ಯಾಕಾದ್ರೆ ಇವರು ನಮ್ಮನ್ನು ಬೈತಾರೋ, ನಾವು ಏನು ಮಾಡಿರಲ್ಲ, TV ನೋಡೋದು ತಪ್ಪ, ಸಿನಿಮಾ ನೋಡೋದು ತಪ್ಪ, ಸೀರಿಯಲ್ ನೋಡೋದು ತಪ್ಪ, ಯಾಕೆ ಹಂಗೆ ಸ್ಟ್ರಿಕ್ಟ್ ಇಡ್ತಾರೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ, ಅದು ಇದು ಅಂತೇಳಿ ಏನೆಲ್ಲ ಕಾರ್ಯಗಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಂದರೆ, ದೇವರು ಮಾತ್ರ ಏನು ಮಾಡಲ್ರಿ, ನಮ್ಮನ್ನು ಕೈ ಬಿಡೋದಿಲ್ಲ. ಎಲ್ಲ ಮನುಷ್ಯರು ನಮ್ಮನ್ನು ಏನು ಮಾಡ್ತಾರೆ, ಕೈ ಬಿಡ್ತಾರೆ. ಮತ್ತು ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರು ನಮ್ಮನ್ನು ಯಾಕೆ ಕೈ ಬಿಡಲ್ಲ ಅಂದರೆ, ದೇವ್ರು ಕೈ ಬಿಟ್ಟರೆ ಮತ್ತು ಯಾರು ನಮ್ಮ ಜೊತೆಗೆ ಬರ್ತಾರೆ, ಸೈತಾನ ನಮ್ಮ ಸಂಗಡ ಬಂದು ನಮ್ಮನ್ನು ಎಲ್ಲಿಗೆ ಹೋಯ್ತಾನೆ, ಅವನು ನರಕಕ್ಕೆ ಹೋಯ್ತಾನೆ. ಯಾಕಂದರೆ ನರಕಕ್ಕೆ ಯಾರಿಗೋಸ್ಕರವಾಗಿ ಸಿದ್ಧ ಮಾಡಿರುವಂಥದ್ದು, ಅಗ್ನಿ ನರಕ ಯಾರಿಗೋಸ್ಕರವಾಗಿ ಸಿದ್ಧಪಡಿಸಿರುವಂಥದ್ದು, ಸೈತಾನನಿಗೋಸ್ಕರವಾಗಿ. ಅಗ್ನಿ ನರಕದಲ್ಲಿ ಏನಿದೆ, ಕಡಿಯುವಂಥ ಹುಳಗಳಿದ್ದಾವೆ. ಅಲ್ಲಿ ಏನಿದೆ, ಸುಡುವಂಥ ಅಗ್ನಿ, ಬೆಂಕಿ, ಅದು ಸುಡ್ತಾನೇ ಇರುತ್ತೆ, ಆರೋದಿಲ್ಲ ಅದು. ಹಲ್ಲೆಲೂಯಾ, ಕಂಟಿನ್ಯೂ ಆಗಿ ಸುಡ್ತಾನೆ ಇರುತ್ತೆ. ಅಂತಹ ಒಂದು ಸ್ಥಿತಿ, ಆ ಶಾಖ ನೀಗಿಸೋದಕ್ಕೆ ಸಾಧ್ಯವಿಲ್ಲ. ಅಂತಹ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಎಲ್ಲಿರುತ್ತೆ ಪ್ರಿಯರೇ, ಅಗ್ನಿ ನರಕದಲ್ಲಿರುತ್ತೆ. ಅದರ ಸಲುವಾಗಿ ದೇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಸಂಗಡ ಆತನು ಇರ್ತಾ ಇದ್ದಾನೆ, ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ, ಸಿಂಹದ ಬಾಯೊಳಗಿಂದ ನಮ್ಮನ್ನು ತಪ್ಪಿಸ್ತಾ ಇದ್ದಾನೆ. ಯಾವ ದುಷ್ಕೃತ್ಯಗಳನ್ನು ನಾವು ಮಾಡಬಾರ್ದು ಅಂತೇಳಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸ್ತಾ ಇದ್ದಾನೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಪೌಲನ ಜೀವಿತದಲ್ಲಿ ಆತನು ಯಾವ ದುಷ್ಕೃತ್ಯವನ್ನು ಮಾಡಲಾರದೆ ಕರ್ತನು ನನ್ನನ್ನು ಕಾಪಾಡಿದನು. ಕೆಲವೊಂದು ಸಂದರ್ಭದಲ್ಲಿ ನಾವು ಒಳ್ಳೆಯವರಾಗಿರಬೇಕಾದ್ರೆ ದೇವರು ನಮ್ಮ ಒಳಗಡೆ ಇರುವಂಥ ಸಮಯದಲ್ಲಿ ದೇವರು ಹೇಳ್ತಾ ಇರ್ತಾನೆ, ಪರಿಶುದ್ಧಾತ್ಮ ದೇವರು ಏನಂತೇಳಿ,
ಅದು ತಪ್ಪು, ಅದು ಕೆಟ್ಟ ಕಾರ್ಯ. ನೀನೇನು ಮಾಡಬೇಡ ಅದನ್ನು ನೀನು ನಿನ್ನ ಆಲೋಚನೆಯಿಂದ ಅದನ್ನು ತೆಗೆದು ಬಿಡು ಅಂತೇಳಿ ದೇವರು ಅನೇಕ ಸಾರಿ ನಮ್ಮನ್ನು ಬಿಡಿಸ್ತಾ ಇರ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟ ಕಾರ್ಯ ಆಗಿದ್ದಾಗಲೂ ಕೂಡ ಅದನ್ನು ಮಾಡಬೇಕು ಅಂಥೇಳಿ ಈ ಶರೀರ ಎನ್ನುವಂಥದ್ದು ಏನು ಮಾಡುತ್ತಾರೆ, ಆಸೆ ಪಡುತ್ತೆ. ಯಾಕೆ ಹೇಳ್ರಿ? ಅದು ತಪ್ಪಾದ ಕಾರ್ಯ. ಆ ತಪ್ಪಾದ ಕಾರ್ಯ ಮಾಡಿದರೆ ನಾವು ದೇವರಿಂದ ಶಿಕ್ಷೆಯನ್ನು ಹೊಂದಿಕೊಳ್ತೀವಿ. ಬಾಯಿಂದ ನಾವು ಸುಳ್ಳು ಹೇಳಬಾರ್ದು, ಆದರೆ ಅನೇಕರಿಗೆ ಸುಳ್ಳು ಹೇಳಲಾರದೆ ಅವರು ಇರೋದೇ ಇಲ್ಲ. ಅದ್ರ ಸಲುವಾಗಿ ಅಡ್ಡ ಹೆಸರು ಸುಳ್ಳಿರಪ್ಪ ಅಂತ ಇರುತ್ತೆ ಕೆಲವೊಬ್ರಿಗೆ. ಅಲ್ಲಿ ಅವ್ರ ಹೆಸರು ಹೇಳಿದಿರುತ್ತೆ ರೀ, ಮುಂದೆ ಸುಳ್ಳು ಅಂತೇಳಿ ಸೇರಿಸಿ ಅವ್ರ ಹೆಸರು ಹೇಳಿಬಿಡ್ತಾರೆ. ಅಲ್ಲೆಲ್ಲೂಯ್ಯ, ಫೇಸ್ದಲ್ಲಿ ಕೆಟ್ಟ ಕಾರ್ಯಗಳನ್ನು ಅವರು ಮಾಡ್ತಾ ಇರ್ತಾರೆ. ಇವು ಇರಲಾರ್ದಂಥದ್ದು ಹುಟ್ಟಿಸಿ ಅವ್ರು ಏನು ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಅದು ತಪ್ಪು ಎಂಬುದಾಗಿ, ಪಾಪ ಎಂಬುದಾಗಿ ಗೊತ್ತಿದ್ದಾಗಲೂ ಕೂಡ ಅದನ್ನು ಅವರು ಏನು ಮಾಡ್ತಾ ಇರ್ತಾರೆ, ಮಾಡುವವರಾಗಿರ್ತಾರೆ ಪ್ರೇರ. ಆದರೆ ದೇವರು ನಮಗೆ ತಿಳಿಸ್ತಾ ಇದ್ದಾರೆ ಏನಂತೇಳಿ, ತಪ್ಪಾದ ಕಾರ್ಯ, ಪಾಪದ ಕಾರ್ಯ ಅಂತೇಳಿ ಯಾವುದು ನಿಮಗೆ ಗೊತ್ತಿರುತ್ತೋ ಅದನ್ನು ನೀವೇನು ಮಾಡಬಾರ್ದು, ಮಾಡುವವರು ಆಗಬಾರ್ದು. ದೇವರು ನಿಮ್ಮನ್ನು ಎಚ್ಚರ ಪಡಿಸ್ತಾ ಇರ್ತಾರೆ. ಏನಂತೇಳಿ? ಅದು ತಪ್ಪು, ಅದನ್ನು ನೀನು ಮಾಡಬೇಡ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ದೇವರು ಎಚ್ಚರ ಪಡಿಸ್ತಾರಂದರೆ, ಆತನಿರುವಂಥ ಸ್ಥಳದಲ್ಲಿ ನಾವು ಕೂಡ ಇರಬೇಕು. ದೇವರು ಎಲ್ಲಿದ್ದಾನೀಗ? ಪರಲೋಕದಲ್ಲಿದ್ದಾನೆ. ಎಲ್ಲಿದ್ದಾನಾತ? ಪರಲೋಕ. ಆ ಪರಲೋಕದಲ್ಲಿ ಏನಿದೆ? ಸಿಂಹಾಸನ ಇದೆ. ಆತನ ಸುತ್ತ 24 ಹಿರಿಯರಿದ್ದಾರೆ. ದೇವದೂತರು ಆತನನ್ನು ಹಾಡಿ ಸ್ತುತಿ ಮಾಡ್ತಾ ಇದ್ದಾರೆ. ಅಲ್ಲಿ ಜೀವನದಿ ಒಂದು ಹರಿತಾ ಇದೆ. ಅಲ್ಲಿ ಅದರ ಪಕ್ಕದಲ್ಲಿ ಒಂದು ಜೀವ ವೃಕ್ಷ ಎನ್ನುವಂಥದ್ದು ಇದೆ. ಅಲ್ಲಿ ಕತ್ತಲಿಲ್ಲ, ಯಾವಾಗಲೂ ಕೂಡ ಅಲ್ಲಿ ಬೆಳಕು. ಅಂತಹ ಪರಲೋಕದಲ್ಲಿ ನಾವು ಸೇರಿಸಲ್ಪಡಬೇಕಾದರೆ ಸೃಷ್ಟಿಕರ್ತನಾದ ದೇವರು ಯಾರೆಂಬುದಾಗಿ ನಾವು ಈ ಲೋಕದಲ್ಲಿ ತಿಳಿದುಕೊಳ್ಳಬೇಕು. ರಕ್ಷಣೆ ಏನೆಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕು. ಅನೇಕರು ದೇವರನ್ನು ಎಲ್ಲಿ ಹುಡುಕ್ತಾರೆ? ಕೆಲವೊಬ್ಬರು ಕಲ್ಲಲ್ಲಿ ಹುಡುಕ್ತಾರೆ, ಕಟ್ಟಿಗೆಯಲ್ಲಿ ಹುಡುಕ್ತಾರೆ, ಕೆಲವೊಬ್ಬರು ಮರದಲ್ಲಿ ಹುಡುಕ್ತಾರೆ, ಕೆಲವೊಬ್ಬರು ಬಂಗಾರದಲ್ಲಿ, ಬೆಳ್ಳಿಯಲ್ಲಿ, ಮನುಷ್ಯರು ಉಂಟು ಮಾಡಿದ ಬಟ್ಟೆಗಳಲ್ಲಿಯೂ ಕೂಡ ಕೆಲವರು ದೇವರನ್ನು ಹುಡುಕ್ತಾರೆ ಪ್ರಿಯರ. ಆದರೆ ದೇವರು ಎಲ್ಲಿದ್ದಾನಾತ? ಪರಲೋಕದಲ್ಲಿ ಇದ್ದಾನೆ. ಆತನೇ ನಮ್ಮನ್ನು ಹುಡುಕಿಕೊಂಡು ಬಂದ. ಯಾಕಂದರೆ ಮನುಷ್ಯರಾದ ನಾವು ಆತನನ್ನು ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆತನು ಭಾಳ ಎತ್ತರವಾಗಿರ್ತಕ್ಕಂಥ ಸ್ಥಳದಲ್ಲಿ ಆತ ಇರುವಂಥಾತನಾಗಿದ್ದಾನೆ. ಭಾಳ ಪರಿಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಆತ ಇರುವಂಥಾತನಾಗಿದ್ದಾನೆ ಪ್ರೇರ. ಆ ಸ್ಥಳದಲ್ಲಿ ನಾವು ಸೇರಿಸಲ್ಪಡಬೇಕು ಅಂತೇಳಿಯೇ ದೇವರು ನಮ್ಮ ಜೊತೆಗೆ ಇರ್ತಾ ಇದ್ದಾನೆ, ನಮ್ಮ ಸಂಗಡ ಇರ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮನುಷ್ಯರು ಕೈ ಬಿಟ್ಟರು ಕೂಡ ದೇವರು ಯಾರನ್ನ ಕೈ ಬಿಡಲಿಲ್ಲ? ಪೌಲನನ್ನು ಕೈ ಬಿಡಲಿಲ್ಲ. ನಮ್ಮನ್ನು ಕೂಡ ದೇವ್ರು ಏನು ಮಾಡಲ್ಲ, ಕೈ ಬಿಡೋದಿಲ್ಲ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮ ಸಂಗಡಿದ್ದು ನಮ್ಮನ್ನು ಏನು ಮಾಡ್ತಾರೆ? ಬಲಹೀನವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ, ಪರಿಸ್ಥಿತಿಗಳ ಮಧ್ಯದಲ್ಲಿ ನಮ್ಮನ್ನು ಏನು ಮಾಡ್ತಾರೆ? ಬಲವನ್ನು ಕೊಡ್ತಾರೆ ಪ್ರಿಯರು. ಅದ್ರ ಸಲುವಾಗಿ ಯಾರಾದರೂ ನಿಮಗೆ ಏನಾದರೂ ಆಪತ್ತು ವಿಪತ್ತು ಬಂದಂಥ ಸಮಯದಲ್ಲಿ ಮನುಷ್ಯನ ಯಾರಾದರೂ ನಿಮಗೆ ಸಹಾಯ ಮಾಡಿದರೆ ಏನಂತ ಹೇಳ್ತೀರಿ ಹೇಳ್ರಿ? ದೇವ್ರು ಬಂದಂಗೆ ಬಂದ್ಯಪ್ಪ. ಏನಂತೀವ್ರಿ? ದೇವ್ರು ಬಂದಂಗೆ ಬಂದು. ಯಾಕಂದರೆ ಆ ಸಹಾಯ ಯಾರಿಂದ ಆಗಿರುವಂಥದ್ದು? ಮನುಷ್ಯರಿಂದ ಅಲ್ಲ, ದೇವರಿಂದ ಆಗಿರ್ತಕ್ಕಂಥ ಒಂದು ಸಹಾಯ. ಒಂದು ವೇಳೆ ಆ ಸಹಾಯ ಆ ಸಮಯದಲ್ಲಿ ಆಗಲಾರದೇ ಇದ್ದಿದ್ರೆ ಆ ಒಂದು ಆಪತ್ತು ಎನ್ನುವಂಥದ್ದನ್ನು ನಾವು ಅನುಭವಿಸ್ಬೇಕಾಗ್ತಿತ್ತು, ರುಚಿ ನೋಡುವಂಥದ್ದು ಆಗ್ತಿತ್ತು ಪ್ರಿಯರು. ಅದರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ನಮ್ಮ ದೇವರು ಆತನು ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ. ಕಷ್ಟಗಳಿಂದ, ನಷ್ಟಗಳಿಂದ, ನೋವುಗಳಿಂದ, ಬಾಧೆಗಳಿಂದ, ಇಕ್ಕಟ್ಟುಗಳಿಂದ ಆತನು ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ. ಮತ್ತೆ ಆತನು ನಮ್ಮನ್ನು ಏನು ಮಾಡ್ತಾನೆ? ತನ್ನ ಬಳಿಯಲ್ಲಿ ಇರುವುದಕ್ಕೋಸ್ಕರವಾಗಿ ಎಲ್ಲ ಕಾರ್ಯಗಳ ಮೂಲಕವಾಗಿ ನಮ್ಮನ್ನು ಏನು ಮಾಡ್ತಾನೆ ರೀ? ದಾಟಿ ನಡೆಸ್ತಾನೆ. ಮಕ್ಕಳನ್ನ 1ನೇ ಕ್ಲಾಸ್ 2ನೇ ಕ್ಲಾಸ್ ಹಂಗೆ ಓದಿದ ಮೇಲೆ 10ನೇ ಕ್ಲಾಸ್ ಆಗ್ತಾರೆ. ಒಮ್ಮೆಲೆ 10ನೇ ಕ್ಲಾಸಿಗೆ ಕುಂದಿರ್ಸ್ತಾರೆ. ಅವ್ರನ್ನ ಕುಂದಿರ್ಸಲ್ಲ. ಭಕ್ತಿ ಜೀವಿತದಲ್ಲಿ ಕೂಡ ಒಂದೊಂದು ಮೆಟ್ಟಿಲುಗಳು ಇರ್ತಾವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದೊಂದು ಮೆಟ್ಟಿಲುಗಳನ್ನು ದಾಟಿ ಹೋದಂಗೆಲ್ಲ ಅನುಭವ ಭಕ್ತಿಯ ಜೀವಿತದಲ್ಲಿ ಅನುಭವ ಆದಂಗೆಲ್ಲ ನಾವು ದೇವರನ್ನ ಸಮೀಪಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ನಮ್ಮನ್ನು ಎಲ್ಲಿಗೆ ಸೇರಿಸ್ತಾನಂತೆ? ಕಾಪಾಡಿ ಪರಲೋಕ ರಾಜ್ಯಕ್ಕೆ ಸೇರಿಸ್ತಾನೆ. ಹಲ್ಲೆಲೂಯಾ. ನಮ್ಮದು ಯಾವ ರಾಜ್ಯ? ಕರ್ನಾಟಕ ರಾಜ್ಯ. ನಮ್ಮ ಲೌಕಿಕವಾಗಿ ನಾವು ಆಲೋಚನೆ ಆದರೆ ಆತ್ಮಿಕವಾಗಿ ನಾವು ಯಾವ ರಾಜ್ಯದವರಾಗಿದ್ದೇವೆ? ಪರಲೋಕ ರಾಜ್ಯದವರು. ಸೃಷ್ಟಿಕರ್ತನಾದ ದೇವರು ನಿವಾಸಿಸುವಂಥ ಸ್ಥಳದ ರಾಜ್ಯದವರು ಯಾರಾಗಿದ್ದೇವೆ? ನಾವಾಗಿದ್ದೇವೆ ಪ್ರಿಯರೇ. ಆ ಒಂದು ಪರಲೋಕಕ್ಕೆ ದೇವರು ನಮ್ಮನ್ನು ಸೇರಿಸಲು ಇಷ್ಟಪಟ್ಟಿದ್ದಾನೆ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಆತನು ನಮ್ಮ
ಸ್ನೇಹಿತನಾಗಿದ್ದಾನೆ, ಜೊತೆಗಾರನಾಗಿದ್ದಾನೆ, ನಮ್ಮ ಬಳಿಯಲ್ಲಿ ಇರುವಾತನಾಗಿದ್ದಾನೆ, ನಮ್ಮನ್ನು ಎಲ್ಲ ಒಂದು ಅನಾಹುತಗಳಿಂದ ತಪ್ಪಿಸುವಾತನಾಗಿದ್ದಾನೆ. ಎಲ್ಲರೂ ಕೈ ಬಿಟ್ಟರು ಕೂಡ ಆತನು ಕೈ ಬಿಡಲಾರದಂಥ ದೇವರಾಗಿದ್ದಾನೆ. ಪ್ರೇಯರ್ ನಾವು ನೋಡ್ತಾ ಇದ್ದೇವೆ. ಕೊನೆಯದಾಗಿ 18ನೇ ವಚನದಲ್ಲಿ, ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ನಮ್ಮನ್ನು ದೇವರು ಎಲ್ಲಿ ಸೇರಿಸ್ತಾನೆ? ಪರಲೋಕ ರಾಜ್ಯ. ಪರಲೋಕ ರಾಜ್ಯದಲ್ಲಿ ಏನಿಲ್ಲ, ಬಲಹೀನತೆ ಆದಂಥವುಗಳು ಯಾವ ಕೂಡ ಅಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಕುರುಡ್ರಿಲ್ಲ, ಕುಂಟ್ರಿಲ್ಲ. ಒಂದು ವೇಳೆ ಇಲ್ಲಿ ಯಾರಾದರೂ ಕುರುಡ್ರು, ಕುಂಟ್ರು, ಮಾತು ಬರಲಾರ್ದಂಥವ್ರು ದೇವರನ್ನು ಇಲ್ಲಿ ನಂಬಿದ್ರೆ ಅವರು ಅಲ್ಲಿಗೆ ಹೋದ ಮೇಲೆ ಅವ್ರಿಗೇನಾಗುತ್ತೆ? ಮಾತು ಬರುತ್ತೆ. ಅವರು ಕುಂಟತನ ಎನ್ನುವಂಥದ್ದಿದ್ರೆ ದೇವರು ಅವ್ರಿಗೆ ಏನು ಮಾಡ್ತಾನೆ? ಎಲ್ಲವನ್ನ ಸರಿ ಮಾಡ್ತಾನೆ. ಅಲ್ಲಿ ಏನಿಲ್ಲ ರೀ, ಸುಳ್ಳು ಇಲ್ಲ. ಯಾವಾಗಲೂ ಕೂಡ ಅಲ್ಲಿ ಏನಿದೆ? ಸತ್ಯ ಇದೆ. ಪ್ರೇಯರ್ ಅಲ್ಲಿ ಅಸಮಾಧಾನ ಇಲ್ಲ. ಯಾವಾಗಲೂ ಕೂಡ ಅಲ್ಲಿ ಏನಿದೆ? ಸಮಾಧಾನ ಇದೆ. ಅಲ್ಲಿ ಏನಿಲ್ಲ? ಮರಣ ಇಲ್ಲ. ಯಾವಾಗಲೂ ಕೂಡ ಅಲ್ಲಿ ಏನಿದೆ? ನಿತ್ಯ ಜೀವ ಎನ್ನುವಂಥದ್ದಿದೆ. ಆ ಪರಲೋಕವನ್ನು ನಾವೇನು ಮಾಡಬೇಕು? ಸಂಪಾದನೆ ಮಾಡಿಕೊಳ್ಬೇಕು ಅಂತೇಳಿ ದೇವರು ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಪ್ರೇರ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನು ನಮ್ಮನ್ನು ಕೈ ಬಿಡಲಾರದಂಥ ದೇವರಾಗಿದ್ದಾನೆ. ಅನೇಕರು ಅನಾರೋಗ್ಯಕ್ಕೆ, ಬಲಹೀನತೆಗಳಿಗೆ ತುತ್ತಾಗಿರುವಂಥ ಸಮಯದಲ್ಲಿ ಈ ಲೋಕದಲ್ಲಿ ಶರೀರ ಇರೋವರೆಗೂ ಕೂಡ ರೋಗಗಳು ಬರ್ತಾ ಇರ್ತವೆ. ಎಲ್ಲಿವರೆಗೂ? ಸಾಯೋವರೆಗೂ. ನಾವು ಸಾಯೋವರೆಗೂ ಕೂಡ ಮೂಗಿಗೆ ಏನು ಬರುತ್ತೆ? ನೆಗಡಿ ಬರುತ್ತೆ. ಹಲ್ಲೆಲೂಯ. ಗಂಟಲು ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಏನು ಬರುತ್ತೆ? ಕೆಮ್ಮು ಬರುತ್ತೆ. ಏನು ಬರುತ್ತೆ ರೀ? ಕೆಮ್ಮು ಬರುತ್ತೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಹಲ್ಲು ನೋವು ಬರುತ್ತೆ. ದವಡೆಯಲ್ಲಿ ಒಳಗಡೆ ಏನಾದ್ರು ಸ್ವಲ್ಪ ಗುಳ್ಳೆಗಳಾಗ್ಬಿಟ್ರೆ ಭಾಳ ನೋವು. ಆಹಾರ ಸೇವನೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಹೇಳ್ರಿ? ಈ ನಾವು ಶರೀರದಲ್ಲಿದ್ದೀವಿ. ಈ ಶರೀರಕ್ಕೆ ಯಾವುದಾದ್ರೂ ಒಂದು ನೋವು ಎನ್ನುವಂಥದ್ದು, ರೋಗ ಎನ್ನುವಂಥದ್ದು ಬರುತ್ತೆ, ಮತ್ತೆ ಹೋಗ್ಬಿಡುತ್ತೆ. ಬಂದಿರುವಂಥದ್ದು ಶಾಶ್ವತವಾಗಿ ನಮ್ಮ ಹತ್ರ ಇರೋದಿಲ್ಲ. ಆದರೆ ಆತ್ಮಿಕವಾಗಿರ್ತಕ್ಕಂಥ ಲೋಕದಲ್ಲಿ ಅನಾರೋಗ್ಯ ಎನ್ನುವಂಥದ್ದು ಇಲ್ಲ. ಹಲ್ಲೆಲೂಯ. ಆ ಒಂದು ಮಹಿಮೆ ಶರೀರದಲ್ಲಿ ನಾವು ಯಾವಾಗಲೂ ಕೂಡ ಯೌವನಸ್ಥರಾಗಿಯೇ ಇರುವಂಥವರಾಗಿರ್ತೀವಿ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಆ ಒಂದು ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಸೇರಿಸ್ಬೇಕಂತೇಳಿ ದೇವರು ಏನು ಮಾಡ್ತಾನೆ? ನಮ್ಮ ಸಂಗಡ ಇರುವಂತಾತನಾಗಿದ್ದಾನೆ ಪ್ರಿಯರೇ. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅನೇಕರು ನಮ್ಮನ್ನು ಕೈ ಬಿಟ್ಟರು ಕೂಡ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಪೌಲನನ್ನು ದೇವರು ಕೈ ಬಿಡಲಿಲ್ಲ. ಭಕ್ತರನ್ನು ದೇವರು ಕೈ ಬಿಡಲಿಲ್ಲ. ಆತನ ಮಕ್ಕಳನ್ನು ದೇವರು ಕೈ ಬಿಡಲಿಲ್ಲ. ಆತನ ನಮ್ಮ ಸಂಗಡ ಇರುವಂಥ ಆತನಾಗಿದ್ದೀನಿ. ಸಮಯದಲ್ಲಿ ನಾವೆಲ್ಲರೂ ಕೂಡ ಮೊಣಕಾಲೂರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನ ನಮ್ಮ ಸಂಗಡ ಯಾಕೆ ಇರ್ತಾನಂದರೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಾವು ದುಷ್ಕೃತ್ಯಗಳನ್ನು ಮಾಡದಂತೆ ನಮ್ಮನ್ನು ಕಾಪಾಡುವುದಕ್ಕಾಗಿ ಆತನ ನಮ್ಮ ಜೊತೆಗೆ ಯಾಕೆ ಇರ್ತಾ ಇದ್ದಾರಂದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕೋಸ್ಕರವಾಗಿ ಆತ ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ. ಈ ಸಮಯದಲ್ಲಿ ನೀನು ಇನ್ನೂ ಕೂಡ ಯೇಸು ಕ್ರಿಸ್ತನನ್ನು ಅರಿತಿಲ್ವಾ? ಇನ್ನೂ ಕೂಡ ಆತನ ಮಗನು ಮಗಳು ನೀನು ಆಗಿಲ್ವಾ? ಸಹೋದರ ಸಹೋದರಿ, ನೀನು ಇನ್ನೂ ಲೋಕದಲ್ಲಿಯೇ ಇದ್ದರೆ ಆಪತ್ತು ಬಹಳ ಇದೆ. ದೇವರು ಬರುವಂಥ ಕಾಲ ಬಹಳ ಸಮೀಪವಾಯಿತು. ಆತನ ಒಂದು ಕಾಲವನ್ನು ಏರ್ಪಾಟು ಮಾಡಿದ್ದಾನೆ. ಆ ಕಾಲ ಮುಗಿಯುವುದರೊಳಗಡೆಯಾಗಿಯೇ ನೀನು ಆತನನ್ನು ನಂಬಿದರೆ, ರಕ್ಷಣೆಯನ್ನು ಹೊಂದಿದರೆ ನಿನಗೆ ನಿತ್ಯ ಜೀವ ಇದೆ. ಈ ಲೋಕದಲ್ಲಿಯೂ ಕೂಡ ಆಶೀರ್ವಾದ, ಮುಂಬರುವಂಥ ಪರಲೋಕದಲ್ಲಿಯೂ ಕೂಡ ನಿನಗೆ ಆಶೀರ್ವಾದ ಇದೆ. ಒಂದು ವೇಳೆ ಆತನನ್ನು ಧಿಕ್ಕರಿಸಿದರೆ ಅಗ್ನಿ ನರಕ ಎಂಬುದಾಗಿ ಸತ್ಯವೇದ ಬೋಧಿಸುತ್ತ ಪ್ರಿಯರೇ. ಈ ಸಮಯದಲ್ಲಿ ನೀನು ದೇವರನ್ನು ನಂಬಿದೀಯಾ? ಪರಲೋಕ ರಾಜ್ಯದಲ್ಲಿ ನೀನು ಕೂಡ ಒಬ್ಬ ಪ್ರಜೆಯಾಗಿದ್ದೀಯಾ? ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ. ದೇವರು ಎಷ್ಟೋ ಸಾರಿ ನಿನ್ನನ್ನು ಅನಾಹುತಗಳಿಂದ, ಅನಾರೋಗ್ಯಗಳಿಂದ, ಅವಮಾನಗಳಿಂದ ನಿನ್ನನ್ನು ಬಿಡಿಸಿದ್ದಾರೆ, ತಪ್ಪಿಸಿದ್ದಾರೆ, ಕಾದಿದ್ದಾರೆ. ಈ ಸಮಯದಲ್ಲಿ ಆ ಸೃಷ್ಟಿಕರ್ತನಾದ ದೇವರನ್ನು ನಮ್ಮ ಮನಸ್ಸಿನಲ್ಲಿ ನಾವು ಸ್ಮರಿಸುತ್ತಾ ಈ ಪ್ರಾರ್ಥನೆಯಲ್ಲಿ ನಾವು ಏಕೀಭವಿಸೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಹೌದು ಕರ್ತನೆ, ನಮ್ಮ ಸಂಗಡ ನಮ್ಮ ಜೊತೆಯಲ್ಲಿ ನೀವು ಇರುವುದಕ್ಕಾಗಿ, ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮನುಷ್ಯರು ಸ್ವಾಮಿ ನಮ್ಮನ್ನು ಕೈ ಬಿಡುತ್ತಾರೆ, ದೂರ ತಳ್ತಾರೆ. ಬಲಹೀನರು ಆದಂಥ ಸಮಯದಲ್ಲಿ ಬಲಾಢ್ಯರು ನಮ್ಮನ್ನು ಕೈ ಬಿಟ್ಟು ನಮ್ಮನ್ನು ತುಳಿಯುವುದಕ್ಕಾಗಿ ಸಿದ್ಧವಾಗ್ತಾರೆ ಸ್ವಾಮಿ. ಆದರೆ ನೀನಾದರೂ ಯಾವಾಗಲೂ ಕೂಡ ತಂದೆ ತನ್ನ ಮಕ್ಕಳನ್ನು ಪ್ರೀತಿಸುವ ಹಾಗೆ
ತಪ್ಪು ಮಾಡಿದಾಗ ಗದರಿಸುವ ಹಾಗೆ ಯಾವಾಗಲೂ ಕೂಡ ನಮ್ಮ ಸಂಗಡ ಜೊತೆಗಿರುವಂಥ ದೇವರಾಗಿದೆಯಾ ಸ್ವಾಮಿ. ನಾವು ಯಾರು ಕೂಡ ಬಿದ್ದು ಹೋಗಬಾರ್ದು ಎಂಬುದಾಗಿ, ಸೋತು ಹೋಗಬಾರ್ದು ಎಂಬುದಾಗಿ ಕರ್ತನೆ, ನಾವು ಯಾರು ಕೂಡ ನರಕದ ಒಳಗಡೆ ಹೋಗಬಾರ್ದು, ಸೇರಿಸಲ್ಪಡಬಾರ್ದು ಎಂಬುದಾಗಿ ನಮ್ಮನ್ನು ಎಚ್ಚರಿಸುತ್ತಾ, ಆಶೀರ್ವದಿಸುತ್ತಾ, ಬಲಪಡಿಸುತ್ತಾ, ಕುಂದಿ ಹೋಗಲಾರದ ಹಾಗೆ ನಮ್ಮ ಭಕ್ತಿಯನ್ನು ನಾಶಪಡಿಸಿಕೊಳ್ಳಲಾರದ ಹಾಗೆ ನಮ್ಮನ್ನು ಕಾಯ್ತಾ ಬಂದಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ವಾಕ್ಯ ಕೇಳಿದಂಥ ಇವರು ವಾಕ್ಯದ ಪ್ರಕಾರವಾಗಿ ನಡೆಯುವ ಹಾಗೆ ಸೃಷ್ಟಿಕರ್ತನು ನೀನೊಬ್ಬಾತನು ಎಂಬುದಾಗಿ ಗ್ರಹಿಸಿಕೊಂಡು ಕರ್ತನೆ ನಿನ್ನಲ್ಲಿಯೇ ಇರುವ ಹಾಗೆ ಸಹಾಯ ಮಾಡಿ ನಡೆಸು. ಈ ಕುಟುಂಬ ಪ್ರಾರ್ಥನೆ ಏರ್ಪಾಟು ಮಾಡಿದಂಥ ಕರ್ತನೆ ಹನುಮಂತ ಮತ್ತು ಸಹೋದರಿ ಎಲ್ಲಮ್ಮ ಅವರ ಕುಟುಂಬವನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇನೆ. ಶಾಂತಿ ಸಮಾಧಾನ ಒದಗಿಸಿಕೊಡು. ಇಲ್ಲಿ ಕೂಡಿ ಬಂದಿರತಕ್ಕಂಥ ಇವರೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಬೇಡಿದ್ದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಆರೋಗ್ಯ, ಆನಂದ, ಸಂತೋಷ, ಸಮಾಧಾನ, ನೆಮ್ಮದಿ, ಸೌಖ್ಯದ ಐಕ್ಯತೆಯನ್ನು ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆ ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ